ಸೊ ಇದೆಲ್ಲದರ ಜೊತೆಗೆ ನಿಮ್ಮ ಮಗಳ ಬಗ್ಗೆ ಕೇಳಬೇಕು ಅಂತ, ನಿಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು ಅಂತ. ಯಾಕಂದರೆ ತುಂಬ ಸಪೋರ್ಟಿವ್, ನೀವು ಜೊತೆ ಕಾರ್ಯಕ್ರಮಗಳಿಗೆ ಹೋಗೋದಾಗಿರ್ಬೋದು, ಅವರ ಸಪೋರ್ಟ್ ಇದೆಯಲ್ಲ ಅದ್ರ ಬಗ್ಗೆ ನಂಬರ್ 1. ನಂಬರ್ 2, ನಿಮ್ಮ ಮಗಳು ಕೂಡ ತುಂಬ ಅದ್ಭುತವಾಗಿ ಹಾಡ್ತಾರೆ. ಮೊನ್ನೆ ಬ್ಯೂಟಿಫುಲ್ ಟ್ಯಾಲೆಂಟ್ ಸರ್. ಅವ್ರಿಗೆ ಕೆತ್ಕೊಂಡ್ಬಂದಿದ್ದಾರೆ, ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕಲೆ, ಡೆಡಿಕೇಟೆಡಾಗಿ ಮಾಡ್ತಾ ಇದ್ದಾರೆ ಈಗ. ಸೊ ಐ ಹೋಪ್ ಅವ್ರು ನಾನು ಇನ್ನೊಂದು ಏನಾದರೂ ಯಾವತ್ತು ಅಡ್ಗಾಲ್ ಹಾಕಿ ನಾನು ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಇದರಲ್ಲೇ ಮಾಡಬೇಕು ನೀವು ಅಂತಾರೆ ಯಾವತ್ತೂ ನನ್ನ ಮಗಳಿಗೆ ಹೇಳಿಲ್ಲ. ಶಿ ಈಸ್ ಚೂಸಿಂಗ್ ಹರ್ ಪಾತ್. ಓಕೆ. ಸೊ ಅವ್ರಿಗೆ ಗೊತ್ತಾಗಬೇಕಾಗಿರೋದು ಇಷ್ಟೇ, ದಟ್ ವಿ ಆರ್ ದೇರ್ ಫಾರ್ ಹರ್. ಅದು ಬಿಟ್ಟು ಅವ್ರ ಲೈಫ್ ಅವ್ರು ಕಿತ್ಕೋಬೇಕಾಗತ್ತೆ. ನಾನು ಯಾವುದಕ್ಕೂ ಅಡ್ಡ ಬರಲ್ಲ, ಇದು ಮಾಡಬೇಡಿ ಅದು ಮಾಡಬೇಡಿ ಹಿಂಗೆ ಇರಬೇಕು ಅಂತ. ಶಿ ಈಸ್ ಲೀಡಿಂಗ್ ಹರ್ ಲೈಫ್. ಓಕೆ. ಸಪೋರ್ಟಿವ್ ಅನ್ನೋದೇನಿದೆ ಸರ್, ಅಫ್ಕೋರ್ಸ್ ಫ್ಯಾಮಿಲಿ ಸಪೋರ್ಟಿಂದ ಏನು ಮಾಡೋಕ್ಕಲ್ಲ, ಅದೆಲ್ಲ ಸುಳ್ಳು. ಅಂದರೆ ನಿಮಗೆ ದಿನನಿತ್ಯ ಏನಾಗುತ್ತೆ ಸರ್, ಫಸ್ಟು 1000 ತಲೆಯಲ್ಲಿ ಓಡ್ತಾ ಇರುತ್ತೆ. ನಿಜ. ಮನೆಯಲ್ಲೇ ನಾವು ಕರೆಕ್ಟಾಗಿರೋಕ್ಕಾಗಲ್ಲ. ಇನ್ನು ಎಲ್ಲರಿಗೂ ನಿಮ್ಮ ಖುಷಿಗೆ ನಿಮ್ಮ ಹತ್ರ ಇರ್ತೀವಿ, ಅವ್ರ ಖುಷಿಗೆ ಅವ್ರ ಹತ್ರ ಇರ್ತೀವಿ. ಮನೆ ಅಂತ ಬರ್ತಿದ್ದಂಗೆ ಏನಾಗುತ್ತೆ, ಸುಮ್ಮನೆ ಕೂತಿರ್ತೀವಿ, ಸುಸ್ತಾಗಿರುತ್ತೆ, ಏನೋ ಮಾಡ್ತಾ ಇರ್ತೀವಿ. ಅದಷ್ಟು ಅರ್ಥ ಮಾಡ್ಕೊಂಡು ನಿಮ್ಮನ್ನು ಅಲ್ಲೂ ನಿಮ್ಮ ಪಾಡು ಸಿಗೋದೇ ಅಪರೂಪ ಮನೆಯಲ್ಲಿ ಎಲ್ಲರಿಗೂ. ಅಂಥದ್ರಲ್ಲಿ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಡಬೇಕು ಅಂದರೆ ಅದು ದೊಡ್ಡ ತ್ಯಾಗ ಸರ್. ಅವರು ಹೇಳ್ಬೋದಲ್ಲ, ಯಾರಾದ್ರೂ ಮನೇಲಿ ಎಲ್ಲರೂ ಹೇಳ್ಬೋದಲ್ಲ, ಬರೋದೇ ಇದು ಸಿಕ್ಕ ಈ ಮನೇಲಿ ಇರೋದೇ ನೀನು 1 or 2 hours ಇಲ್ಲಿ ಚೆನ್ನಾಗಿ ನಗಾಡ್ಕೊಂಡಿರ್ಬೋದಲ್ಲ ಅಂತ. ಆ ಫ್ರೀಡಮ್ ಆಫ್ ಬಿಹೇವಿಯರ್ ಇದಲ್ಲ ನಿಮ್ಮ ಪಾಡಿಗೆ ಬಿಟ್ಬಿಡೋದು. ಕರೆಕ್ಟ್. ತಂದೆ ತಾಯಿ ಇರ್ಬೋದು, ವೈಫ್ ಇರ್ಬೋದು, ಮಗಳಿರ್ಬೋದು, ಸಿಸ್ಟರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಸಮ್ಟೈಮ್ಸ್ ನಾವು ಹಂಗಾಗುತ್ತೆ ಸರ್, ಮನೇಲಿ ಸುಮ್ಮನೆ ಒಂದು ಕಡೆ ಫ್ರೆಂಡ್ಸ್ ಅಲ್ಲಿದ್ದಾರೆ ಅಂತ ಗೊತ್ತು, ವೈಫ್ ಇಲ್ಲಿದ್ದಾರೆ, ಡಾಟ್ರಲ್ಲಿದ್ದಾರೆ, ಎಲ್ಲರೂ ಗೊತ್ತಿರುತ್ತೆ. ಬಟ್ ನಾವೆಲ್ಲ ನಾವು ಮಾತಾಡ್ದೇ ಕೂತಿರ್ತೀವಿ ಎಷ್ಟೋ ಟೈಮ್. ಸುಮ್ಮನೆ ಏನೋ ಲಹರಿಲಿರ್ತೀವಿ ನಾವು, ನಮ್ಮದೇ ನಮ್ಮ ಮಧ್ಯದಲ್ಲಿ ಮಾತಾಡ್ತೀವಿ ಹೋಗ್ತೀವಿ. ಐ ಥಿಂಕ್ ದಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸರ್. ನಿಮ್ಮ ಫ್ರೆಂಡ್ ಸರ್ಕಲ್ ಆ್ಯಂಡ್ ಯುವರ್ ಫ್ಯಾಮಿಲಿ, ಐ ಥಿಂಕ್ ಇಟ್ ಮ್ಯಾಟರ್ಸ್ ಅ ಲಾಟ್. ಕರೆಕ್ಟ್. ಕರೆಕ್ಟ್. ಬಿಕಾಸ್ ಏನಾಗುತ್ತೆ, ನಿಮ್ಮ ನಾನ್ಸೆನ್ಸ್ ಅವ್ರು ತೊಗೊಳ್ಬೇಕಾಗಿಲ್ಲ ಸರ್, ನಿಮ್ಮ ಸೈಲೆನ್ಸ್ ತೊಗೊಬೇಕು ಅವರು. ಪಾಯಿಂಟ್. ನಿಮ್ಮ ಸೈಲೆನ್ಸ್ ತೊಗೊಳೋದಿದೆಯಲ್ಲ, ಬಿಕಾಸ್ ನನಗೆ ಅದು ಇದೆ ಸರ್, ನಾನು ತುಂಬ ಕಟ್ ಆಫ್ ಆಗಿಬಿಡ್ತೀನಿ, ಸೈಲೆಂಟಾಗಿ ಕೂತ್ಬಿಟ್ಟಿರ್ತೀನಿ ಮುಂದೆ. ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಎನರ್ಜಿಯಲ್ಲಿ ಇರ್ತೀನಿ, ಒಬ್ಬೊಬ್ಬರಿಗೂ ಕಾಟ ಕೊಡ್ತಾ ಇರ್ತೀನಿ ಮನೇಲಿ, ಅಷ್ಟು ಇದರಲ್ಲಿರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಇನ್ನೊಂದು ಏನಾದರೂ ತುಂಬ ಕೆಲವು ಟೈಮ್ ಇದಾದಾಗ ತುಂಬ ಸೈಲೆಂಟ್ ಆಗಿಬಿಡ್ತೀನಿ ನಾನು. ಸೊ ಅವಾಗ ಏನಾಗುತ್ತೆ, ಅದನ್ನೆಲ್ಲ ತಡ್ಕೋಬೇಕಾಗತ್ತೆ. ಅದು ಈ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸೈಲೆನ್ಸ್ ಇದೆಯಲ್ಲ, ಅದು ಸಹಿಸಿಕೊಳ್ಳಲಾಗದಿರುವಂಥ ವೈಲೆನ್ಸ್ ಅದು ಲೆಕ್ಕದಲ್ಲಿ. ನಾನು ಹೇಳಿದ್ನಲ್ಲ ಸರ್ ನಿಮಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಸರ್ಕಲು, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ನಿಮ್ಮ ನಾನ್ಸೆನ್ಸ್ ತಡ್ಕೋಬೇಕಾಗಿಲ್ಲ, ನಿಮ್ಮ ಸೈಲೆನ್ಸ್ ತಡ್ಕೋಬೇಕು ಅವರು, ವಿಚ್ ಇಸ್ ಆ್ಯಕ್ಚುಲಿ ಫಾರ್ ಮೋರ್ ಅಗ್ರೆಸಿವ್ ದನ್ ಅನ್ ಆರ್ಗ್ಯುಮೆಂಟ್. ಹೌದು 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 ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ ಇಟ್. ಕರೆಕ್ಟ್. ಒಂದು ಮಾತಿದೆ, ಏನಂದರೆ ಮಾತಿನ ಆಳಕ್ಕಿಂತ ಮೌನದ ಆಳ ಜಾಸ್ತಿ ಅಂತ. ಸರ್ ಅವ್ರ ತಲೆಯಲ್ಲಿ 1000 ನೋಡ್ಬೋದು ಸರ್. ಈಗ ಇವನೇನು ಥಿಂಕ್ ಮಾಡ್ತಾ ಇದ್ದಾನೆ, ಇವನಿಗೆ ನಮ್ಮ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ, ಮಾತಾಡೋಕ್ಕೆ ಏನೂ ಇಲ್ವಾ, ಏನೇನೋ ಬರ್ಬೋದು. ಅದೇ ಸೂಕ್ಷ್ಮವಾಗಿ ಬಿಟ್ಬಿಡಿ, ಸ್ವಲ್ಪ ಹೊತ್ತು ತಲೆಯಲ್ಲಿ 1000 ಓಡ್ತಾ ಇರುತ್ತೆ. ಈಸ್ ಲುಕಿಂಗ್ ಫಾರ್ ಸಮ್ ಆನ್ಸರ್ಸ್ ಮೇ ಬಿ, ಆರ್ ಮೇ ಬಿ ಜಸ್ಟ್ ವಾಂಟ್ಸ್ ಟು ಬಿ ಕ್ವೈಟ್. ಬಿಟ್ಬಿಡಿ, ಇಟ್ ಮ್ಯಾಟರ್ಸ್. ಕರೆಕ್ಟ್. ಪರ್ಸ್ಪೆಕ್ಟಿವ್ಸ್ ಅಂತ ಹೇಳ್ತೀವಲ್ಲ, ಎಷ್ಟು ಸುಲಭವಾಗಿ ಒಬ್ಬ ಮನುಷ್ಯನ ಬಾಯಿಗೆ ಬರುತ್ತೆ ಹೇಳಿ. ಏನು ಇವನಿಗೆ ಮಾತಾಡೋಕ್ಕೇನಿಲ್ವಾ, ಬರೋದೇ ಅಣ್ಣ, ಅಲ್ಲೂ ಸುಮ್ಮನೆ ಕೂತಿರ್ತೀಯ, ಮಾತಾಡೋಕ್ಕೇನಿಲ್ಲ, ಅಲ್ಲಿ ಹೋದ್ರೆ ನಗಾಡ್ಕೊಂಡು ವೇದಿಕೆ ಮೇಲೆ ಮಾತಾಡ್ತೇನೆ. ನೋ, ಅದು ಜವಾಬ್ದಾರಿ, ಇದು ಜವಾಬ್ದಾರಿನೇ. ಬಟ್ ಇಲ್ಲೂ ನಾನು ಹಾಗೆ ಇರಬೇಕು ಅಂದರೆ ಟೋಟಲ್ ಲೈಫೇ ನಾಟಕ ಆಗೋಯ್ತಲ್ಲ ಸರ್. ಎಂತ ಇದೆ ನೋಡಿ, ಟೋಟಲ್ ಲೈಫೇ ಕ್ರಾಫ್ಟೆಡ್ ಆ್ಯಂಡ್ ಸ್ಕ್ರಿಪ್ಟೆಡ್ ಆಗೋಯ್ತಲ್ಲ. ಸೊ ಇಟ್ ಮ್ಯಾಟರ್ಸ್ ಸರ್, ನಿಮ್ಮ ಸರ್ಕಲ್ ಮ್ಯಾಟರ್ಸ್. ನೀವು ಯಾರೊಟ್ಟಿಗೆ ಎದ್ದೇಳ್ತೀರಿ, ಯಾರೊಟ್ಟಿಗೆ ತಿಂಡಿ ತಿಂತೀರಿ, ರಾತ್ರಿ ಆದರೆ ಯಾರೊಟ್ಟಿಗೆ ಕುಡಿತೀರಿ, ಭಾಳ ಇಂಪಾರ್ಟೆಂಟ್ ಸರ್. ಇದು ಯಾವುದು 3ರಲ್ಲಿ ಯಾವ್ದಾದ್ರು ಒಂದು ಎಡವಟ್ಟು ಆದರೆ ಎಲ್ಲ ಎಡವಟ್ಟು ಆಗುತ್ತೆ. 100%. ಕರೆಕ್ಟ್ ಯು ರೈಟ್. ಈ ಪ್ರತಿಯೊಬ್ಬ ತಂದೆಗೂ ಕೂಡ ನೀವು ಹೇಳಿದ್ರಿ, ನನ್ನ ಮಗಳಿಗೆ ನಾನು ಯಾವುದನ್ನು ಕೂಡ ಹೇರಲ್ಲ. ಸೊ ಏನು ಅಂದರೆ ಅವರವರ ಆಯ್ಕೆ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ಒಬ್ಬ ತಂದೆಯಾಗಿ ಕನವರಿಕೆಗಳಿರ್ತವೆ, ಮಗಳು ಹಿಂಗಾಗಬೇಕು ಅಥವಾ ಆ ಥರದ್ದು ಏನಾದರೂ ಇದೆಯಾ? ಅವ್ರ ಲೈಫಲ್ಲಿ ಅವ್ರು ಏನಾಗಬೇಕು ಅಂತ ಇದ್ದಾರೋ ಅದನ್ನು ಕರೆಕ್ಟಾಗಿ ಆಗಲಿ ಸರ್. ಅವ್ರ ಲೈಫಲ್ಲಿ ಏನಾಗಬೇಕು ಅಂತ ಅವ್ರಿಗೆ ಬಿಟ್ಟಿದ್ದು. ಈಗ ನನ್ನ ಲೈಫು ನಾನು ಕೆತ್ಕೊಂಬಂದೆ, ಅದಕ್ಕೆ ಒಂದು ಸ್ವಾಭಿಮಾನ ಇದೆ ಲೈಫ್ ಮೇಲೆ. ಅವ್ರ ಲೈಫ್ ಅವ್ರು ಕೆತ್ಕೋಬೇಕು. ಅಫ್ಕೋರ್ಸ್ ನಾವಿದ್ದೀವಿ, ಹಾಗಂತ ನಾವು ಹೇಳಿದ ರೂಟಲ್ಲಿ ಹೋಗಬೇಕು ಅಂದರೆ ನಾನು ಓನರ್ ಆಗೋದೆ ಅವಳ ಲೈಫಿಗೆ. ಐ ಆಮ್ ನಾಟ್ ಅವರ್ ಓನರ್, ಐ ಆಮ್ ಅವರ್ ಫಾದರ್. ಶಿ ಶುಡ್ ಲೀಡ್ ಹರ್ ಲೈಫ್, ಶಿ ಶುಡ್ ಡೂ ಹರ್ ಮಿಸ್ಟೇಕ್ಸ್. ಅವಳು ಬಿದ್ದು ಅವಳು ಎದ್ದೇಳ್ಬೇಕು ಸರ್, ಅವ್ರು ಮಾಡಬೇಕು, ನಾನಲ್ಲ. ಕರೆಕ್ಟ್. ನಾನು ಬಿದ್ದಿದ್ದಕ್ಕೆ ತಾನೇ ಕೆಲವು ಪಾಠ, ನನ್ನ ಪಾಠ ಅವ್ರಿಗೆ ಪಾಠ ಆಗಬೇಕಾಗಿಲ್ಲ, ಅವ್ರಿಗೆ ಬೇರೆ ಪಾಠ ಆಗ್ಬೋದು. ನಿಜ. ನೇಚರ್ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಹರ್. ವೈ ಆಮ್ ಐ ಪ್ಲಾನಿಂಗ್? ವಿ ಆರ್ ದೇರ್, ವಿ ಶುಡ್ ಪ್ರೊವೈಡ್ ವಾಟ್ ಇಸ್ ಕರೆಕ್ಟ್. ವ್ಯಾಲ್ಯೂಸ್ ಹೇಳ್ಕೊಡ್ಬೇಕು, ಅದೇನಿದೆ ಅದೆಲ್ಲ ಇದೆ ಅವರಿಗೆ. ಆ ಥರ ಯಾವತ್ತೂ ಆಗಿಲ್ಲ. ಆ ವ್ಯಾಲ್ಯೂ ಇದೆ ಅವರಿಗೆ, ನನ್ನ ಮಗಳಿಗೆ.
ಶಿ ಈಸ್ ಲೀಡಿಂಗ್, ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಟ್ಯಾಲೆಂಟ್. ಅವರು ಹಾಡೋ ರೀತಿ ಯಾವುದೇ ಊರಲ್ಲಿ ಹೋಗಿ ಎಲ್ಲೇ ಹೋಗಿ ಏನು ಹಾಡಿದ್ರು ಅಷ್ಟು ಅಪ್ರಿಷಿಯೇಷನ್ ತೊಗೊಂಡು ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ. ನಿಜ ಮಾಡಲಿ.